ಗೈಸ್ ಇಲ್ಲೇ ಒಂದು ಸ್ಟಾಪ್ ಕೊಟ್ಟಿದ್ದೆ. ಸೊ ವಿಷಯ ಏನಂದರೆ ಗಾಡೀಲಿ ಪೆಟ್ರೋಲ್ ಇಲ್ಲ, ಡೀಸೆಲಲ್ಲಿ ಬರ್ತಾಯಿದ್ದೀನಿ. ಇನ್ನೂ ತುಂಬ ದೂರ ಇದೆ ಪೆಟ್ರೋಲ್ ಹಾಕ್ಸೋಕ್ಕೆ, ಇನ್ನೂ ಒಂದು 35 ಕಿಲೋಮೀಟರ್ಸ್ ಇರ್ಬೋದು ಪೆಟ್ರೋಲ್ ಬಂಕ್ ಸಿಗಬೇಕು ಅಂದರೆ. ಸೊ ಆಗಲೇ ಅರೌಂಡ್ 10 ಕಿಲೋಮೀಟರ್ಸ್ ಬಂದಿರ್ಬೋದಾ ಅಂತ. ಅದೊಂದು, ಆಮೇಲೆ ಫುಲ್ಲು ನೀರು ಇಳಿತೈತೆ ಇದೊಂದು, ಆಮೇಲೆ ಫೋನು ಸ್ವಿಚ್ ಆಫ್ ಆಗಿದೆ, ಪವರ್ ಇಲ್ದೇ. ಸೊ ಅದಾದಮೇಲೆ ಏನು ಕ್ಯಾಮ್ರಾ ಆಫ್ ಆಗಿತ್ತು. ಕ್ಯಾಮ್ರಾ ಆಫ್ ಆಗೈತೆ ಅಂತ ಚೆಕ್ ಮಾಡಿದ್ರೆ ಏನೋ ಇದಾಗ್ಬಿಟ್ಟಿದೆ, ಏನೋ ಮೈಕೂ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ. ಅದೆಷ್ಟು ಆಗಿದೆಯೋ ಗೊತ್ತಿಲ್ಲ, ಆದಷ್ಟಾಗಲಿ ಅಂದ್ಬಿಟ್ಟು ಇದು ಮಾಡಬೇಕಷ್ಟೆ. ಪ್ರಾಬಬ್ಲಿ ಇಲ್ಲಿ ಗಂಟೆ ಆಗಿರುತ್ತೆ, ಇಲ್ಲಿ ಗಂಟೆ ಹೇಳಿ ಎಲ್ಲಿ ಗಂಟ ಅಂದರೆ ಅದೇ ಯಾವ್ದು ಗುರು, ಇದೆಲ್ಲೋ ಗಾಡಿ ನಿಲ್ಸಿದ್ನಲ್ಲ, ಥರ್ಡ್ ಪಿ ಸ್ಟಾಪ್ ಅಲ್ಲ, ಅದಾದಮೇಲೆ ಕರೆಕ್ಟು. ಅದಾದಮೇಲೆ ನಿಮ್ಗೆ ಹೇಳ್ದೆ ಅಲ್ವಾ, ಬರಬೇಕಾದ್ರೆ ಹೋಗ್ಬಿಟ್ಟೈತೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ರೈನ್ ಕೋಟೆಲ್ಲ ಹಾಕೊಂಡ್ಮೇಲೆ ಇಲ್ಲಿ ಬರಬೇಕಾದ್ರೆ ಹತ್ತದೆ ಘಾಟ್ನ. ಅದಾದಮೇಲೆ ಹಿಂಗಾಗಿದ್ದು, ಲೈಟಾಗಿ ಮಳೆ ಬರ್ತೈತೆ, ಅಲ್ಲಿ ಸ್ವಲ್ಪ ಜಾಸ್ತಿ ಬಂತು. ನೋಡೋಣ, ಕೆಳಗಡೆ ಹೋದರೆ ಸಾಕು ಇವಾಗ. ಅದಕ್ಕೆ ಕ್ಯಾಶ್ ಇಟ್ಕೊಂಡಿದ್ದೀನಿ, ನೋಡೋಣ ಏನಿದಾಗುತ್ತೆ ಅಂತ. ಆಯ್ತಾ ಬ್ರೋ? ಯೂಟ್ಯೂಬಾ? ಇನ್ಸ್ಟಾ ಐ ಡಿ ಖುಷ್ಪಿ ಓವಿ ಅಂತ. ಸಾಕ ಬರಬೇಕು. ಹಾಂ ಹೌದು, ಓಕೆ, ನಾನು ಫಾಲೋ ತಪ್ಪು ಮಾಡ್ತೀನಿ. ಅದರಲ್ಲೇ ಯೂಟ್ಯೂಬ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಚೆಕ್ಔಟ್ ಮಾಡಿ. ಹಾಂ ಹೌದಾ? ಹಾಂ ಹಾಂ ಓಕೆ. ಬ್ರದರ್ ಸಿಕ್ಕಿದ್ರು, 220 ಅಂದ್ಬಿಟ್ಟು ನಿಲ್ಲಿಸ್ತೆ ಅಂತ ಹೇಳಿದ್ರು. ಸೊ ಒಂದು ಫೋಟೋ ತೊಗೊಂಡು ಅವ್ರು ತೊಗೊಂಡ್ರು ಫೋಟೋ. ಈಗ ಪೆಟ್ರೋಲ್ದೆ ಗೈಸ್, ಅಲ್ಲಿಗೆ ಹೋಗೋ ಗಂಟೆ ಆಗುತ್ತಾ ಇಲ್ಲ ತಳ್ಳ ಸೀನ್ಸ್ ಏನಾರು ಇರುತ್ತಾ ಅಂತ ಅಯ್ಯೋ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಬಟ್ ಎಲ್ಲದಕ್ಕೂ ರೆಡಿ ಇರೋಣ, ಏನಂತೀರ? ಅನ್ನೋದೇನಿಲ್ಲ, ರೆಡಿ ಇರಬೇಕಷ್ಟೆ. ಬಿಸಿಲು ಸ್ಟಾರ್ಟ್ ಆಯಿತು, ಒಳ್ಳೆ ಮಳೆ ಬಂತು, ಲೈಟಿಗೆ ಬಂತು. ಆ ಟೈಮಲ್ಲಿ ಆಫ್ ಆಗಿಬಿಟ್ಟಿತ್ತು ಬಿಡಿ, ಅಲ್ಲಿ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ನನಗೆ. ಇವಾಗ ಪೆಟ್ರೋಲ್ ಬಂಕ್ ಸಿಗಬೇಕು. ಫಸ್ಟು ಪೆಟ್ರೋಲ್ ಹಾಕ್ಸ್ಬಿಟ್ರೆ ಮೊಬೈಲ್ ಚಾರ್ಜ್ ಮಾಡಬೇಕು, ಅದು ಸೆಕೆಂಡು. ಅವೆರಡು ಕೆಲಸ ಆಗಿಬಿಟ್ರೆ ನೋಡಪ್ಪ ಒಂಥರ ಸಮಾಧಾನ ಆಗುತ್ತೆ. ಇದೆಲ್ಲೂ ಬ್ಲ್ಯಾಕಲ್ಲಿ ಪೆಟ್ರೋಲ್ ಮಾರಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ಮ್ಯಾಪ್ ಬೇರೆ ಇಲ್ಲ, ನಾನು ಹೋಗ್ತಾರ ರೂಟು ಕರೆಕ್ಟಾಗಿ ಇಲ್ವೋ ಗೊತ್ತಿಲ್ಲ ನನಗೆ. ಸ್ಟ್ರೈಟ್ ರೋಡು ಅಂತ ಇತ್ತು, ಅವಾಗಲೇ ನೋಡಿದ್ದು. ಸ್ಟ್ರೈಟ್ ಹೋಗ್ತಾಯಿದ್ದೀನಿ. ಪೆಟ್ರೋಲ್ ಬಂಕ್ ಒಂದು ಸಿಕ್ಕಿದ್ರೆ ಪೆಟ್ರೋಲ್ ಹಾಕ್ಸಿ ಸ್ವಲ್ಪ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಅಲ್ಲೇ ಮಾಡಬೇಕು. ಪೆಟ್ರೋಲ್ ಸಿಗುತ್ತಾ ಇಲ್ವೋ ಅಂತಲೇ ಗೊತ್ತಿಲ್ಲ. ಅವರು ಸ್ವಲ್ಪ ದೂರ ಹೋಗ್ಬೇಕು ಅಂದರು. ಅಲ್ಲಿವರೆಗೂ ಆಗುತ್ತಲ್ವಾ? ರಿಸರ್ವಲ್ಲಿ ಓಡ್ತಾ ಇದೆ ಗಾಡಿ ಅವಾಗಿಂದ. ಸೊ 410 ಅಂದರೆ ಹತ್ತತ್ರ 20-25 ಕಿಲೋಮೀಟ್ರ್ ಬಂದಿದ್ದೀನಿ ರಿಸರ್ವಲ್ಲಿ. ಅದು ಫುಲ್ ಘಾಟ್ ಸ್ಟೇಷನ್ ಅಲ್ಲೇ, ಸೆಕೆಂಡ್ ಗೇರು ಥರ್ಡ್ ಗೇರ್ ಅಲ್ಲೇ. ಏನು ವಿಷಯ ಅಂತ ಗೊತ್ತಾಗ್ತಾ ಇಲ್ಲ. ಹೋದರೆ ಸಾಕು ಅಂದ್ಕೊಂಡಿದ್ದೀನಿ. ತಲೆನೋ ಸ್ಟಾರ್ಟ್ ಆಯಿತು ಗುರು ನನಗೆ. ಹೆಡೇಕ್ ಸ್ಟಾರ್ಟ್ ಆಯ್ತು ನನಗೀಗ. ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ಮತ್ತು ಅವಾಗಿಂದ ಬರ್ತಾಯಿದ್ದೀನಿ, ಸಾಕಾಗಿದೆ. ಮಳೆ ಬಂದಿರಲಿಲ್ಲ ಅಂದಿದ್ರೆ ರೋಡಂತೂ ಅಲ್ಟಿ. ನಂಗೆ ಮಳೆ ಬಂದಿರೋದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿರೋದು. ರೋಡಲ್ಲಿ ಹೆಂಗೆ ನಾವು ಓಡಿಸೋ ಥರ ಓಡ್ಸೋಕ್ಕಾಗಲ್ಲ. ಪೆಟ್ರೋಲ್ ಬಂಕ್ ಅಲ್ರಿ, ಪೆಟ್ರೋಲ್ ಬಂಕೇ ಇಲ್ವಲ್ಲ. ಪೆಟ್ರೋಲ್ ಬ್ಯಾಂಕಲ್ಲಿ ಇವಾಗ ಮೊಬೈಲಿಂದ ಹಾಕ್ಸಲ್ಲ ಅನ್ಕೊತೀನಿ ನಾನು. ಮೋಸ್ಟ್ಲಿ ಹಾಕ್ಸಿದ್ರೆ ಮಾಮೂಲಿ ಕ್ಯಾಶ್ ಕೊಟ್ಬಿಟ್ಟು ಹಾಕಿಸ್ತೀನಿ ಇವಾಗ. ಆಮೇಲೆ ಒಂದೆರಡು ಕಡೆ ಏನೋ ಮಣ್ಣು ಕಲ್ಲು ಬಿದ್ದಿರೋದು ನೋಡಿದೆ. ಮೋಸ್ಟ್ಲಿ ಅದು ಚಿಕ್ಕ ಲ್ಯಾಂಡ್ ಸ್ಲೈಡ್ ಅನ್ಸುತ್ತೆ. ಅದು ನೋಡಿದೆ, ಆವಾಗಲೇ ಆಗಿರೋದು ಅದು. ಸುಮ್ಮನೆ ನೋಡಿದೆ ಹಂಗೆ. ಪೆಟ್ರೋಲ್ ಬ್ಯಾಂಕು ಎಲ್ಲಿ ಸಿಗುತ್ತೆ ಪೆಟ್ರೋಲ್ ಸಪ್ರೇಟಾಗಿ ಸಿಗುತ್ತಾ ಇಲ್ಲಿ? ಅಷ್ಟು ದೂರದಿಂದ ಇಲ್ಲವೇ ಇಲ್ಲ ಪೆಟ್ರೋಲ್ ಬಂಕ್. ಇಲ್ಲಿ ಖಾಲಿ ಆಗ್ಬಿಟ್ರೆ ಏನು ಮಾಡೋದು ಇಲ್ಲಿ ಇಂಥ ಜಾಗದಲ್ಲಿ? ಪರಿಚಯನೂ ಇಲ್ಲ ಇದು, ಕೇಳೋಣ ಅಂದರೆ. ಇನ್ನೂ ಹೋಗ್ಬೇಕಲ್ಲಿ, ಇದು ರೂಮ್ ಹುಡುಕ್ಬೇಕು. ನಾನು ಸ್ಲೋ ಹೋಗ್ತಾಯಿದ್ದೀನಿ, ಏನೋ ಪೆಟ್ರೋಲ್ ಇದಾಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ ಫುಲ್ಲು ಅಂತ. ಆದಷ್ಟು ಸ್ಲೋಗೆ ಹೋಗ್ತಾಯಿದ್ದೀನಿ. ನೋಡೋಣ ಮುಂದೆ ಎಲ್ಲರೂ ಸಿಗ್ಬೋದ ಪೆಟ್ರೋಲ್ ಅಂತ. ಹೆಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಅಂದರೆ, ಪೆಟ್ರೋಲ್ ಬಂಕ್ ಮುಚ್ಚಾಗಿದ್ರು ಬಾಗಿಲು ತಟ್ಬಿಟ್ಟು ಜೋಡಿಸ್ಬಿಟ್ಟು ಇದು ಮಾಡೋ ಥರ ಹಾಕ್ಸ್ಕೊಳ್ಳೋ ಥರ ಹಂಗಾಗ್ಬಿಟ್ಟಿದ್ದೀವಿ ಕತೆ. ಪೆಟ್ರೋಲ್ ಬಂಕ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಇಲ್ಲಿ ಅಲ್ಲಿ ಗಂಟ ಹೋದರೆ ಸಾಕು, ಎಲ್ಲರೂ ಸಿಗಲಿ. ಸಿಕ್ಕ ಜಾಗ ಗಂಟ ಹೋಗಬೇಕು ಗಾಡಿ.